ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ಟಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ 5ನೇ ವಾರದ ಪ್ರದರ್ಶನವನ್ನ ಭರ್ಜರಿಯಾಗಿ ಕಾಣ್ತಾ ಇದೆ. ಈ ಸಿನಿಮಾ ನಾಳೆ OTTಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಹೀಗಿದ್ರೂ ಕೂಡ ರಾಜಧಾನಿ ಬೆಂಗಳೂರಿನ ಬಹುತೇಕ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಹಾಗೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ಕನ್ನಡ ಸೆಂಟರ್ಗಳು ಮಾತ್ರವಲ್ಲ, ಪರಭಾಷಾ ಸೆಂಟರ್ನಲ್ಲೂ ಕೂಡ ಈ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ಟಿದೆ. OTTಗೆ ಬಂದರೂ ಕೂಡ ಈ ಸಿನಿಮಾ ಪರಭಾಷಾ ಸೆಂಟರ್ನಲ್ಲಿ ಅಬ್ಬರಿಸ್ತಾ ಇದೆ. ಹಾಗಾದ್ರೆ ಆ ಚಿತ್ರಮಂದಿರಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಮೊದಲಿಗೆ ಶ್ರೀಕೃಷ್ಣ ಚಿತ್ರಮಂದಿರ ಬೊಮ್ಮನಹಳ್ಳಿ, ಇಲ್ಲಿ ಸಂಜೆ 4 ಗಂಟೆಯ ಪ್ರದರ್ಶನ. ಇದು ತಮಿಳು ಸೆಂಟರ್, ಹೊಸೂರು ರಸ್ತೆಯಲ್ಲಿರುವಂತಹ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ 5ನೇ ವಾರದ ಭರ್ಜರಿ ಪ್ರದರ್ಶನವನ್ನ ಕಾಂತಾರ ಸಿನಿಮಾ ಕಾಣ್ತಾ ಇದೆ. ಇನ್ನು ಮತ್ತೊಂದು ವೆಂಕಟೇಶ್ವರ ಚಿತ್ರಮಂದಿರ, ಕೋನಪ್ಪನ ಅಗ್ರಹಾರ. ಈ ಹಿಂದೆ ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಅಂತ ಹೇಳಿದ್ರೆ ಒಮ್ಮೆ ಅಚ್ಚರಿ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಪ್ರದರ್ಶನ ಆಗ್ತಾ ಇರಲಿಲ್ಲ. ಅಲ್ಲೆಲ್ಲೋ ವರ್ಷಕ್ಕೆ ಒಂದು ಸಿನಿಮಾ ಬಂದ್ರೆ ಅದು ದೊಡ್ಡದು. ಅಂತಹ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ 5ನೇ ವಾರದ ಪ್ರದರ್ಶನವನ್ನ ಕಾಣ್ತಾ ಇದೆ. ಮಧ್ಯಾಹ್ನ 3 ಗಂಟೆಯ ಪ್ರದರ್ಶನ. ವೆಂಕಟೇಶ್ವರ ಚಿತ್ರಮಂದಿರ, ಕೋನಪ್ಪನ ಅಗ್ರಹಾರ, ಇದು ಹೊಸೂರು ರಸ್ತೆಯಲ್ಲಿರುವಂತಹ ಚಿತ್ರಮಂದಿರ. ಇನ್ನು ಊರ್ವಶಿ ಚಿತ್ರಮಂದಿರ, ಎಲ್ಲಾ ಭಾಷಾ ಸಿನಿಮಾಗಳನ್ನ ಪ್ರದರ್ಶನ ಮಾಡುತ್ತೆ ಈ ಚಿತ್ರಮಂದಿರ. ಆರಂಭದಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರಲಿಲ್ಲ. ಒಂದೆರಡು ದಿನಗಳ ಬಳಿಕ ಈ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ರಿಲೀಸ್ ಮಾಡಲಾಯಿತು. ಈ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ಟಿದೆ. ದಿನ 2 ಆಟ, ಬೆಳಗ್ಗೆ 10:30 ಹಾಗೆ ಮಧ್ಯಾಹ್ನ 2:15. ಇನ್ನು ಸ್ವಾಗ ಶಂಕರ್ನಾಗ್ ಚಿತ್ರಮಂದಿರ, MG ರಸ್ತೆ, ಪ್ರಪಂಚದ ಅತಿ ದೊಡ್ಡ LED ಪರದೆ ಮೂಲಕ ಸಿನಿಮಾವನ್ನ ಪ್ರದರ್ಶನ ಮಾಡುವಂತಹ ಚಿತ್ರಮಂದಿರ. ಒಂದು ಕಾಲದ ಪಕ್ಕಾ ಇಂಗ್ಲಿಷ್ ಸಿನಿಮಾಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದಂತಹ ಚಿತ್ರಮಂದಿರ. ಇಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರದರ್ಶನ. ಇನ್ನು ಮುಕುಂದ MS ನಗರ, ಇಲ್ಲಿ ರಾತ್ರಿ 9:30 ಪ್ರದರ್ಶನ. ಇದನ್ನು ಹೊರತುಪಡಿಸಿದ್ರೆ ಮಾಗಡ ರಸ್ತೆಯಲ್ಲಿರುವಂತಹ ಅಂಜನ್ ಚಿತ್ರಮಂದಿರ ರಾತ್ರಿ 7:05. ಇದು ಅಷ್ಟೇ ಪರಭಾಷಾ ಸಿನಿಮಾಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದಂತಹ ಚಿತ್ರಮಂದಿರ. ಕನ್ನಡ ಸಿನಿಮಾ ಬರಲ್ಲ ಅಂತಲ್ಲ, ಅವಾಗೊಮ್ಮೆ ಇವಾಗೊಮ್ಮೆ ಬಹುನಿರೀಕ್ಷಿತ ಸಿನಿಮಾ ತೆರೆ ಕಂಡಾಗ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ಮತ್ತವೆಲ್ಲ ಪರಭಾಷಾ ಸಿನಿಮಾಗಳೇ. ಇಲ್ಲಿ ದಿನ 1 ಆಟ, 5ನೇ ವಾರದ ಪ್ರದರ್ಶನ. ಇನ್ನು ರಾಧಾಕೃಷ್ಣ ಚಿತ್ರಮಂದಿರ, ಇದು ತೆಲುಗು ಸೆಂಟರ್. ಇತ್ತೀಚೆಗೆ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗುತ್ತೆ, ಆದರೆ ಬಹುತೇಕ ತೆಲುಗು ಸಿನಿಮಾಗಳೇ. ಈ ಚಿತ್ರಮಂದಿರದಲ್ಲಿ ಕಾಂತಾರ ದಿನ 2 ಪ್ರದರ್ಶನ, 5ನೇ ವಾರದ ಅಬ್ಬರದ ಪ್ರದರ್ಶನವನ್ನ ಕಾಣ್ತಾ ಇದೆ. ಬೆಳಗ್ಗೆ 11 ಗಂಟೆ ಹಾಗೆ ಮಧ್ಯಾಹ್ನ 2:30 ಪ್ರದರ್ಶನ. JP ನಗರದಲ್ಲಿರುವಂತಹ ರೇಣುಕಾ ಪ್ರಸನ್ನ, ಈ ಚಿತ್ರಮಂದಿರದಲ್ಲಿ ದಿನ 2 ಆಟ. ಇದು ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ನಲ್ಲೂ ಕೂಡ ಕನ್ನಡ ಸಿನಿಮಾ ದಿನ 2 ಪ್ರದರ್ಶನವನ್ನ ಕಾಣ್ತಾ ಇದೆ. ಅದು 5ನೇ ವಾರದಲ್ಲೂ, ಅದರಲ್ಲೂ OTTಯಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ. ಇನ್ನು ವೈನಿಧಿ ಚಿತ್ರಮಂದಿರ, ಸಿಂಗಾಪುರ ಲೇಔಟ್, ಇಲ್ಲಿ ದಿನ 3 ಆಟ. ಇದು ಪಕ್ಕಾ ತಮಿಳು ಸೆಂಟರ್. ಕನ್ನಡ ಸಿನಿಮಾಗಳು ಅವಾಗೊಮ್ಮೆ ಇವಾಗೊಮ್ಮೆ ಬರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಕನ್ನಡ ಸಿನಿಮಾಗಳ ಪ್ರದರ್ಶನ ತುಂಬಾ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ. ತಮಿಳು ಸಿನಿಮಾಗಳೇ. ಇಲ್ಲಿ ದಿನ 3 ಆಟ, ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ ಹಾಗೆ ಸಂಜೆ 4 ಗಂಟೆ. ಇನ್ನು ಪುಷ್ಪಾಂಜಲಿ ಚಿತ್ರಮಂದಿರ, ಸುಲ್ತಾನ್ ಪಾಳ್ಯ, ಇದು ಕೂಡ ಪರಭಾಷಾ ಸೆಂಟರೇ. ಇಲ್ಲಿ ಸಂಜೆ 6 ಗಂಟೆಗೆ ಒಂದು ಪ್ರದರ್ಶನ. ಇನ್ನು ಸ್ವಾಗತ್ ಪೂರ್ಣಿಮಾ, ಹಿಂದೆ ಈ ಚಿತ್ರಮಂದಿರದಲ್ಲಿ ತಮಿಳು ಬಿಟ್ರೆ ಬೇರೆ ಯಾವ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇರಲಿಲ್ಲ. ಅವಾಗೊಮ್ಮೆ ಇವಾಗೊಮ್ಮೆ ಯಾವಾಗ್ಲೂ ಬರ್ತಾ ಇತ್ತು. ಇಂಥ ಚಿತ್ರಮಂದಿರದಲ್ಲಿ ಈ ಸಿನಿಮಾ 5ನೇ ವಾರದ ಪ್ರದರ್ಶನವನ್ನ ಕಾಣ್ತಾ ಇದೆ. ಹಾಗೆ ದಿನ ಬೆಳಗ್ಗೆ 11 ಗಂಟೆಗೆ ಒಂದು ಪ್ರದರ್ಶನ. ಇನ್ನು ಅಮೃತ್ ಲಿಂಗರಾಜಪುರ, ಇಲ್ಲೂ ಅಷ್ಟೇ ಪರಭಾಷಾ ಸೆಂಟರ್, ಬೆಳಗ್ಗೆ 11 ಗಂಟೆಯ ಒಂದು ಪ್ರದರ್ಶನ. ಇವಿಷ್ಟು ಪರಭಾಷಾ ಸೆಂಟರ್ಗಳು ನಮ್ಮ ಕನ್ನಡ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದು 5ನೇ ವಾರದಲ್ಲೂ, ಅದರಲ್ಲೂ ಕಾಂತಾರ ಸಿನಿಮಾ OTTಯಲ್ಲಿ ನಾಳೆ ಸ್ಟ್ರೀಮಿಂಗ್ ಆಗುತ್ತೆ. ಇದು ನಾಳಿನ ಪ್ರದರ್ಶನ. ಸ್ಟ್ರೀಮಿಂಗ್ ಆದ್ರೂ ಕೂಡ ಪರಭಾಷಾ ಸೆಂಟರ್ಗಳು ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ ಅಂತಾದ್ರೆ ಈ ಸಿನಿಮಾಗೆ ರೆಸ್ಪಾನ್ಸ್ ಇದೆ ಅಂತ ಅರ್ಥ. ನಮಸ್ಕಾರ.